ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೇಳೆ ಏನು ನೆನೆಸದೇ ಮಾಡುವಂಥ ಒಂದು ದೋಸೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸುಮಾರು ವಿಧಾನದಲ್ಲಿ ದೋಸೆಗಳನ್ನು ಮಾಡ್ಕೊಳ್ಬೋದು. ಒಂದು ಹೊಸ ವಿಧಾನದಲ್ಲಿ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ. ದೋಸೆ ಕೂಡ ಸಾಫ್ಟಾಗಿಯೂ ಮಾಡ್ಕೊಳ್ಬೋದು, ನೀವು ಗರಿ ಗರಿಯಾಗಿಯೂ ಮಾಡ್ಕೊಳ್ಬೋದು. ಎರಡು ವಿಧಾನದಲ್ಲೂ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ನಾವು ಸೇಮ್ ಉದ್ದಿನ ದೋಸೆ ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ಥರ, ಆದರೆ ಉದ್ದಿನ ಬೇಳೆಯನ್ನು ನಾನಿಲ್ಲಿ ಹಾಕ್ತಾಯಿಲ್ಲ. ತುಂಬ ಈಸಿಯಾಗಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು. ನಿಮಗೊಮ್ಮೆ ಈ ರೀತಿ ಮಾಡ್ಕೊಳ್ಬೇಕನ್ಸಿದ್ರೆ ಖಂಡಿತ ಟ್ರೈ ಮಾಡ್ಕೊಳ್ಳಿ. ಮತ್ತೆ ಮತ್ತೆ ನೀವು ಮಾಡ್ಕೊಳ್ತೀರಿ. ಇದಕ್ಕೆ ಉದ್ದಿನ ಬೇಳೆ ನೆನೆಸ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ, ಹಾಗೇ ಮಾಡ್ಕೊಳ್ಬೋದು. ಇಲ್ಲಿ ನಾನು ಈ ದೋಸೆಯನ್ನು ಮಾಡಲಿಕ್ಕೆ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಅಂದರೆ ಮಾಮೂಲಿ ನಾವು ದೋಸೆ ಮಾಡುವ ಅಕ್ಕಿಯನ್ನು ತಗೊಂಡಿರೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈಗ ನಾನೊಂದು 4-5 ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕು. ರುಬ್ಬಲಿಕ್ಕೆ ಒಂದು 4-5 ಗಂಟೆ ಮೊದಲು ನೆನೆಸ್ಕೊಳ್ಬೇಕು. ನೀವು ರಾತ್ರಿ ರುಬ್ಬೋರಿದ್ದರೆ ಬೆಳಿಗ್ಗೆನೇ ನೆನೆಸ್ಕೊಂಡ್ರೆ ಅದು ಚೆನ್ನಾಗಿ ನೆನೆಯುತ್ತೆ. ಅದನ್ನು ಸೈಡಲ್ಲಿ ಇಟ್ಕೊಂಡು ನೆನೆಲಿಕ್ಕಿಟ್ಟಿದ್ದೆ. ಈ ಕಡೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ಮಂಡಕ್ಕಿಯನ್ನು ಹಾಕ್ತಾಯಿರೋದು. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ, ನೀವು 2 ಗ್ಲಾಸ್ ತೊಗೊಂಡ್ರೆ 4 ಗ್ಲಾಸ್ ಹಾಕ್ಕೊಳ್ಬೇಕು. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ಮಂಡಕ್ಕಿಯನ್ನು ತೊಗೊಂಡಿದ್ದೆ. ಇದನ್ನು ರುಬ್ಬಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು. ಇದನ್ನು 4-5 ಗಂಟೆ ನೆನೆಸ್ಬೇಕಂತೇನಿಲ್ಲ, ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಳ್ಳಿ. ಈಗ ನಾನಿಲ್ಲಿ ಅಕ್ಕಿ ನೆನೆದು ಒಂದು 4-5 ಗಂಟೆ ಆದ ನಂತರ ರುಬ್ಬಲಿಕ್ಕೆ ತೊಗೊಬಂದಿದ್ದೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಮಂಡಕ್ಕಿ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ನೋಡಿ. ಇವೆಲ್ಲವನ್ನು ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ನಾನು ಮೊದಲು ಮಂಡಕ್ಕಿ ಮತ್ತು ತೆಂಗಿನಕಾಯಿ ತುರಿಯನ್ನು ರುಬ್ಕೊಂಡು ಆನಂತರ ಅಕ್ಕಿಯನ್ನು ರುಬ್ಕೊಳ್ತೇನೆ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇಲ್ಲಿ ಉದ್ದಿನ ಬೇಳೆ ಏನು ಹಾಕಲಿಲ್ಲ ನಾನು. ಮಂಡಕ್ಕಿ, ತೆಂಗಿನಕಾಯಿ ಮತ್ತು ಅಕ್ಕಿ 3 ಐಟಮ್ ಹಾಕಿ ದೋಸೆಯನ್ನು ಮಾಡ್ತಾಯಿರೋದು. ತುಂಬ ರುಚಿಯಾಗಿ ಬರುತ್ತೆ. ತೆಂಗಿನಕಾಯಿ ನಾವು ರುಚಿಗೆ ಹಾಕ್ತಾಯಿರೋದು. ಒಂದು ವೇಳೆ ಹಾಕಲಿಲ್ಲ ಅಂದ್ರೂ ಆಗುತ್ತೆ. ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಈಗ ತೆಂಗಿನಕಾಯಿ ಮತ್ತು ಮಂಡಕ್ಕಿಯನ್ನು ನಾನು ಮೊದಲು ರುಬ್ಕೊಳ್ತೇನೆ ನೈಸಾಗಿ. ಅಕ್ಕಿಯನ್ನು ಆಮೇಲೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಬೇಕು. ಇದು ರುಬ್ಬಿದ ನಂತರ ಉದ್ದಿನ ಹಿಟ್ಟು ಹೇಗಿರುತ್ತೆ ಅದೇ ಥರ ಕಾಣಿಸುತ್ತೆ ನಿಮಗೆ ನೋಡಲಿಕ್ಕೂ. ನೋಡಿ, ಈ ಥರ ಇದನ್ನು ರುಬ್ಬಿದ್ದಾಗಿದೆ. ಇದನ್ನೀಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದರೆ ನೈಸಾಗಿ ರುಬ್ಕೊಂಡಿದ್ದೆ ನಾನು. ಉದ್ದಿನ ಹಿಟ್ಟು ಹೇಗೆ ರುಬ್ಬಿದ ಥರನೇ ಅದು ನಿಮಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಈಗ ಅಕ್ಕಿಯನ್ನು ಹಾಕಿ ಇದನ್ನು ತುಂಬ ನೈಸಾಗೋದೇನು ಬೇಡ, ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕು. ತುಂಬ ಗರಿನೂ ಅಲ್ಲ, ತುಂಬ ನೈಸು ಅಲ್ಲ, ಅಂದರೆ ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇದನ್ನೀಗ ರುಬ್ಬಿದ್ದಾಗಿದೆ. ಅಕ್ಕಿಯನ್ನು ಕೂಡ ಮಂಡಕ್ಕಿ ರುಬ್ಬಿದ ಹಿಟ್ಟಿನ ಜೊತೆಯಲ್ಲೇ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ನಾನಿಲ್ಲಿ ನೀರನ್ನು ಈಗ ಸೇರಿಸ್ತಾ ಇಲ್ಲ, ಬೆಳಿಗ್ಗೆ ದೋಸೆ ಮಾಡುವ ಟೈಮಲ್ಲಿ ಇದನ್ನು ಸೇರಿಸ್ಕೊಳ್ಳೋಣ. ಒಂದು ಗ್ಲಾಸಲ್ಲಿ ಹಾಕಿ ಇಟ್ಟಿರ್ತೇನೆ, ನೋಡ್ಕೊಂಡು ಹಾಕ್ಕೊಳ್ಬೇಕು. ತುಂಬ ನೀರು ಆಗಬಾರ್ದು. ಉದ್ದಿನ ಹಿಟ್ಟಿನ ಹದದಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಇದನ್ನೀಗ ಚೆನ್ನಾಗಿ ಕೈ ಹಾಕಿಬಿಟ್ಟು ಇದನ್ನು ಉದ್ದಿನ ಹಿಟ್ಟನ್ನು ನಾವು ಹೇಗೆ ಉದ್ದಿನ ದೋಸೆ ಮಾಡುವ ಟೈಮಲ್ಲಿ, ಇಡ್ಲಿ ಮಾಡುವ ಟೈಮಲ್ಲಿ ಮಾಡ್ಕೊಳ್ತೀವಲ್ಲ ಅದೇ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಬಿಡಬೇಕು. ಉಪ್ಪನ್ನು ಕೂಡ ಹಾಕಲಿಲ್ಲ ನಾನಿಲ್ಲಿ. ಅಂದರೆ ಈಗ ತುಂಬ ಬಿಸಿಲುಗಾಲ, ಸೆಕೆ ಇರೋದ್ರಿಂದ ಉಪ್ಪು ಹಾಕಲಿಲ್ಲ, ತುಂಬ ಬೇಗನೆ ಹುಳಿಯಾಗಿಬಿಡುತ್ತೆ ಹಿಟ್ಟು. ಹಾಗಾಗಿ ಬೆಳಿಗ್ಗೆನೂ ಉಪ್ಪು ಹಾಕ್ಕೊಳ್ಳೋಣ. ನೀರನ್ನು ಕೂಡ ಮುಚ್ಚಿಬಿಟ್ಟಿಟ್ಟಿದ್ದೆ. ಈಗ ನಾನು ಬೆಳಿಗ್ಗೆ ದೋಸೆ ಮಾಡುವ ಟೈಮಲ್ಲಿ ನೋಡ್ತಾ ಇದ್ದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಹುದುಗಿ ಬಂದಿದೆ. ಸೂಪರಾಗಿ ಬರುತ್ತೆ ಇದು. ದೋಸೆನೂ ಕೂಡ ಹಾಗೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹುದುಗಿದೆ. ಅಂದರೆ ನಾನಿಲ್ಲಿ ಉಪ್ಪು ಹಾಕಲಿಲ್ಲ, ಏನಿಲ್ಲ, ಹುಳಿನೂ ಆಗಲಿಲ್ಲ. ಅಂದರೆ ಚೆನ್ನಾಗಿದೆ ಹಿಟ್ಟು. ನಾವು ಉಪ್ಪೆಲ್ಲ ಹಾಕಿ ಬೇಸಿಗೆಗಾಲದಲ್ಲಿ ಉಪ್ಪು ಹಾಕಿಟ್ರೆ ಒಡೆದು ಸ್ವಲ್ಪ ಹುಳಿಯಾಗಿಬಿಡುತ್ತೆ ಹಿಟ್ಟು. ಹಾಗಾಗಿ ಉಪ್ಪನ್ನು ಬೆಳಿಗ್ಗೆ ನಾವು ದೋಸೆ ಮಾಡುವ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇರೋದು ನೋಡಿ. ಸೇಮ್ ನಾವು ಉದ್ದಿನ ದೋಸೆ ಹೇಗೆ ಮಾಡ್ತೀವಲ್ಲ ಅದೇ ಥರ ಹಿಟ್ಟಿನಲ್ಲಿ ಅದೇ ಥರದ ಮಾಡಿಕೊಂಡು ಹಿಟ್ಟನ್ನು ಸರಿಯಾಗಿ ಕರೆಕ್ಟಾಗಿ ಮಾಡಿಕೊಂಡು ಉದ್ದಿನ ದೋಸೆ ಮಾಡುವ ಹದದಲ್ಲೇ ಮಾಡಿಕೊಂಡ್ರೆ ಆಯ್ತು. ಇದನ್ನು ಚೆನ್ನಾಗಿ ಈಗ ನಾನು ನೀರನ್ನು ಸ್ವಲ್ಪ ಸೇರಿಸಿದೆ. ಅಂದರೆ ದಪ್ಪ ಇದೆ ಹಿಟ್ಟು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ. ನೀವು ತೆಳ್ಳಗಿತ್ತಂದರೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಹಿಟ್ಟನ್ನು ತಯಾರು ಮಾಡಿಕೊಂಡ್ರೆ ಆಯಿತು.
ಈಗ ಇದನ್ನು ದೋಸೆಯನ್ನು ಮಾಡ್ಕೊಳ್ಳೋಣ. ತವನು ಚೆನ್ನಾಗೇ ಕಾದಿದೆ. ನೀವು ಯಾವ ತವದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ನಾನ್ ಸ್ಟಿಕ್ಕಲ್ಲೂ ಮಾಡ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಇದನ್ನು ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳ್ತೇನೆ. ಈಗ ಇದನ್ನು ನಾವು ಇನ್ನೂ ತೆಳುವಾಗಿ ಗರಿ ಗರಿಯಾಗಿಯೂ ಮಾಡ್ಕೊಳ್ಬೋದು, ಮಸಾಲೆ ದೋಸೆ ಥರನೂ ಮಾಡ್ಕೊಳ್ಬೋದು. ಎರಡು ಕಡೆ ಇದನ್ನು ಮಗ್ಚಾಕಿ ಬೇಯಿಸ್ಕೊಳ್ಬೇಕು. ಎರಡು ಕಡೆನೂ ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನೀವು ಕಾಯಿ ಚಟ್ನಿ ಜೊತೆ ಅಥವಾ ತುಪ್ಪದ ಜೊತೆ ಬೆಣ್ಣೆ ಜೊತೆನೂ ತಿನ್ಬೋದು. ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಅದ್ರ ಜೊತೆನೇ ಸರ್ವ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ, ಈಗ ದೋಸೆ ಎಷ್ಟು ಸ್ಮೂತಾಗಿಯೂ ಬಂದಿದೆ. ನೀವು ಇದನ್ನು ಗರಿ ಗರಿಯಾಗಿಯೂ ಮಾಡ್ಕೊಳ್ಬೋದು. ಇನ್ನೂ ಒಂದು ಸ್ವಲ್ಪ ಇದನ್ನು ಕಾಸ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ. ಇದನ್ನು ನಾನು ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಕೊಳ್ಬೋದು. ಹಾಗಾಗಿ ಇದನ್ನು ಸ್ಮೂತಾಗಿ ಮಾಡಿಕೊಂಡ್ರೆ ಸಂಜೆ ತನಕ ಸ್ಮೂತಾಗಿ ಹಾಗೇ ಇರುತ್ತೆ. ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡಿದೆ, ಅದ್ರ ಜೊತೆ ನೀವು ತುಪ್ಪನ ಜೊತೆನೂ ತಿನ್ಕೊಳ್ಬೋದು, ಚಟ್ನಿ ಮಾಡ್ಕೊಳ್ಬೋದು. ಸೂಪರಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಹೊಸ ಹೊಸ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು.